ಹಲೋ ಕಾಮರ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಅಗ್ರಿನಿ ನ್ಯೂಸ್ ಯೂಟ್ಯೂಬ್ ಚಾನಲ. ನಮ್ಮ ಚಾನಲ್ ಹತ್ರ ಕೃಷಿಗೆ ಮತ್ತು ವ್ಯವಸಾಯ ಉಪಕರಣಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರವಾಗುತ್ತೆ. ಸೊ ವಿಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ 31 ಜನವರಿ 2025 ಶುಕ್ರವಾರದಂದು ತರಕಾರಿ ದರಗಳು APMC ಮಾರುಕಟ್ಟೆ ಚಿಕ್ಕಬಳ್ಳಾಪುರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ ಇದ್ರೆ. ಸೊ ಫ್ರೆಂಡ್ಸ್, ಇವತ್ತಿನ ತರಕಾರಿ ದರಗಳು ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಈ ಥರ ಇರುತ್ತೆ. ವೈಟ್ ಬೀನ್ಸ್ 25 35 ರೂಪಾಯಿ ಕೆಜಿ, ಪೆನ್ಸಿಲ್ ಬೀನ್ಸ್ 20ರಿಂದ ಒಳ್ಳೆ ಕ್ವಾಲಿಟಿ ಇರೋದು 40 ರೂಪಾಯಿ ಕೆಜಿ, ಕ್ಯಾರೆಟ್ 20ರಿಂದ 25 ರೂಪಾಯಿ ಕೆಜಿ, ಆಲೂಗಡ್ಡೆ 40 ಕೆಜಿ ಮೂಟೆ ಬಂದು 1000ದಿಂದ 1200 ರೂಪಾಯಿ, ಟೊಮೊಟೊ 15 ಕೆಜಿ ಬಾಕ್ಸ್ ಬಂದು 100ರಿಂದ ಒಳ್ಳೆ ಕ್ವಾಲಿಟಿ ಇರೋದು 250 ರೂಪಾಯಿ, ಮೂಲಂಗಿ 10ರಿಂದ 15 ರೂಪಾಯಿ ಕೆಜಿ, ಮೆಣಸಿನಕಾಯಿ 25ರಿಂದ 45 ರೂಪಾಯಿ ಕೆಜಿ, ಕಾಲಿಫ್ಲವರ್ 8ರಿಂದ 15 ರೂಪಾಯಿ ಪರ್ ಪೀಸು, ಕ್ಯಾಬೇಜ್ 8ರಿಂದ 10 ರೂಪಾಯಿ ಕೆಜಿ, ನವಲಕೋಲ್ 8ರಿಂದ 10 ರೂಪಾಯಿ ಕೆಜಿ, ಬೀಟ್ರೂಟ್ 15ರಿಂದ 20 ರೂಪಾಯಿ ಕೆಜಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ವಿಡಿಯೋ ಲೈಕ್ ಮಾಡಿ, ಎಲ್ಲ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಲಕಾಯಿ 10ರಿಂದ 20 ರೂಪಾಯಿ ಕೆಜಿ, ಹೀರೆಕಾಯಿ 20ರಿಂದ ಒಳ್ಳೆ ಕ್ವಾಲಿಟಿ ಇರೋದು 35 ರೂಪಾಯಿ ಕೆಜಿ, ಸೋರೆಕಾಯಿ 10ರಿಂದ 15 ರೂಪಾಯಿ ಕೆಜಿ, ಸೌತೆಕಾಯಿ 30 ಕೆಜಿ ಮೂಟೆ ಬಂದು 200ರಿಂದ ಒಳ್ಳೆ ಕ್ವಾಲಿಟಿ ಇರೋದು 500 ರೂಪಾಯಿ, ಬದನೆಕಾಯಿ 10ರಿಂದ 18 ರೂಪಾಯಿ ಕೆಜಿ, ಬೆಂಡೆಕಾಯಿ 15ರಿಂದ 25 ರೂಪಾಯಿ ಕೆಜಿ, ಕ್ಯಾಪ್ಸಿಕಮ್ 20ರಿಂದ 35 ರೂಪಾಯಿ ಕೆಜಿ, ಬಜ್ಜೆ ಮೆಣಸಿನಕಾಯಿ 10ರಿಂದ 18 ರೂಪಾಯಿ ಕೆಜಿ, ಅವರೆಕಾಯಿ 40 ರೂಪಾಯಿ ಕೆಜಿ, ಪಡವಲಕಾಯಿ 15ರಿಂದ 20 ರೂಪಾಯಿ ಕೆಜಿ, ಸ್ವೀಟ್ ಕಾರ್ನ್ 10ರಿಂದ 18 ರೂಪಾಯಿ ಕೆಜಿ, ತೊಗರಿ 30ರಿಂದ 40 ರೂಪಾಯಿ ಕೆಜಿ, ಕುಂಬಳಕಾಯಿ 8ರಿಂದ 10 ರೂಪಾಯಿ ಕೆಜಿ, ಶುಂಠಿ 60 ಕೆಜಿ ಮೂಟೆ ಬಂದು 2000ದಿಂದ ಒಳ್ಳೆ ಕ್ವಾಲಿಟಿ ಇರೋದು 2400 ರೂಪಾಯಿ. ಫ್ರೆಂಡ್ಸ್, ಇವು ಬಂದು ತರಕಾರಿ ದರಗಳು APMC ಮಾರುಕಟ್ಟೆ ಚಿಕ್ಕಬಳ್ಳಾಪುರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ ಇದ್ರೆ. ಸೊ ಫ್ರೆಂಡ್ಸ್, ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉಪಕರಣಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರವಾಗುತ್ತೆ. ಸೊ ವಿಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ